ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀರ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಹಾವೇರಿ ಜಿಲ್ಲೆಯ ರೆಟ್ಟೇಳಿ ತಾಲೂಕಿನ ನಾಗವಂದ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂತಹ ಶಂಕರಪ್ಪ ರುದ್ರಪ್ಪ ಬಣಕಾರ್ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ನಮ್ಮ ಹುಟ್ಟೂರು ನಾಗವಂದ ರೀ. ನನ್ನ ಹೆಸರು ಶಂಕರಪ್ಪ ರುದ್ರಪ್ಪ ಬಣಕಾರ್. ತಂದೆ ಹೆಸರು ರುದ್ರಪ್ಪ, ತಾಯಿ ಮಾದೇವಮ್ಮ. ಅಣ್ಣ ಈರಣ್ಣ ಅಂತ ಅಣ್ಣ ಒಬ್ಬರು ಅದಾರ ರೀ. ಅಕ್ಕಾರ 5 ಜನ. ವಿದ್ಯಾಭ್ಯಾಸ ನಮ್ದು 7ನೇ ಕ್ಲಾಸ್. ಕುಟುಂಬ ನನಗೆ 2 ಮಕ್ಕಳು ರೀ. ಒಬ್ಬನ ರುದ್ರೇಶ್ ಬಣಕಾರ್ ಅಂತಂದು, ರಂಜಿತಾ ಬಣಕಾರ್ ಅಂತಂದು ಮಗಳು, ಪತ್ನಿ ನೀಲಮ್ಮ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ಯಾ? ಅವಾಗ ರಾಜಕೀಯಕ್ಕೆ ಬರಬೇಕು ಅನಿಸಿದ್ದು, ನಾವು ಮೊದಲ ವ್ಯವಸಾಯ ಮಾಡ್ಕೊಂತಿದ್ದಾರೆ. ನಾವು ಮೊದಲ JDSನಿಂದ BC ಪಾಟೀಲ್ರೇನು ಕೊಟ್ರಲ್ಲ ಹಿರೇಕೆರೆ ತಾಲೂಕಿಗೆ, ಆವಾಗ ನಾವು ರಾಜಕೀಯಕ್ಕೆ ಹೋದಾರ. ಅಲ್ಲಿಂದ ಒಂದು 2-3 ವರ್ಷ ಅವ್ರ ಜೊತೆಗೆ ರಾಜಕೀಯ ಮಾಡಿದ್ವಿ. ಆ ನಂತರ ಇವರು ಊರಾಳ ಜನ ಪಂಚಾಯತಿ ಇಲೆಕ್ಷನ್ ಬಂತು, ನೀವು ಒಂದು ಸಲ ಪಂಚಾಯತಿ ಇಲೆಕ್ಷನಿಗೆ ಕೊಡ್ರಿ ಅಂತ ಒತ್ತಾಯ ಮಾಡಿದ್ರು ನಮಗೆ. ಒತ್ತಾಯ ಮಾಡಿದ್ಮೇಲೆ ನಾವು ರಾಜಕೀಯಕ್ಕೆ ಕೊಟ್ವಿ, ಆರಿಸಿ ಬಂದ್ವಿ ರೀ ಆ ಟೈಮ್. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಸರ್? ಮೊದಲಿಂದ ಸಮಾಜ ಸೇವೆ ಇಲ್ಲರಿ, ಮೊದಲಿಂದ ರೈತರದೇ. ಆಮೇಲೆ ಈಗ ರಾಜಕೀಯಕ್ಕೆ ಬಂದ್ಮೇಲೆ ಸಮಾಜ ಸೇವೆ ಮಾಡ್ಕೊಂತ ಬಂದ್ವಿ ರೀ. ದೇವಸ್ಥಾನ ಕಮಿಟಿಯಾಗ ಇದ್ವಿ ರೀ, ಹಾಲು ಉತ್ಪಾದಕರ ಕಮಿಟಿಯಾಗ ಇದ್ವಿ, ಹಾಲು ಉತ್ಪಾದಕರ ಮೆಂಬರ್ ಆಗಿದ್ವಿ, ಇದ್ದರಿ ಸಹಾಯ ಮಾಡಿದ್ವಿ, ಎಲ್ಲ ಮಾಡ್ಕೊಂತ ಬಂದು ರಾಜಕೀಯಕ್ಕೆ ಬಂದ್ವಿ ನಾವು. ಸರ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದ ಮಾರ್ಗದರ್ಶಕರು ಅಂದ್ರೆ ನಮ್ಮ ಹಳ್ಳಿ ಜನ, ತಂದೆ ತಾಯಿ, ಹಿರಿಯರು, ಊರು ಹಿರಿಯರು. ನಮ್ಮ ಅಣ್ಣಾರಿದ್ದರು ರೀ, ದೇವೀರಪ್ಪ ಬಣಕಾರ್ ಅಂತಂದು, ಅವರು ಮಾಜಿ ಚೇರ್ಮನ್ರು, ನಮ್ಮ ದೊಡ್ಡಪ್ಪನ ಮಗ. ಅವ್ರ ಮಾರ್ಗದರ್ಶನ ಇತ್ತು ನಮಗೆ. ನಾವು ಅವರ ಕಡೆಯಿಂದ ಬೆಳೆದ್ವಿ ನಾವು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತ್ಗೆ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಹಿಂದಿನ ಗ್ರಾಮ ಪಂಚಾಯತಿಗೆ ಒಳಗಿದ್ದರು ಸರಿಯಾಗಿ ಕೆಲಸ ಮಾಡಲ್ಲ, ನೀವು ಒಳ್ಳೆ ಅದಿರಿ ಅಂತ ಹೇಳಿದ್ರಿ ಅವರು. ಪಂಚಾಯತಿಗೆ ಕೊಡ್ರಿ ಅಂತ ಒತ್ತಾಯ ಮಾಡಿದ್ರು ನಮಗೆ ಊರೊಳಗಿನ ಜನ. ಸಮಸ್ಯೆ ಭಾಳ ಇತ್ತು ನಮ್ಮ ಊರಾಗ. ಸಮಸ್ಯೆ ಅಂದ್ರೆ ಏನು, ಸಾಕಾಗ ಮಟ್ಟ ಸಮಸ್ಯೆ ಇತ್ತು ರೀ. ಆ ಸಮಸ್ಯೆ ಎಲ್ಲ ನಾವು ಬಗೆಹರಿಸ್ಬೇಕು ಅಂತಾನೆ ಪಂಚಾಯತಿ ಎಲೆಕ್ಷನಿಗೆ ಕೊಟ್ವಿ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಮುಂದೆ ನೋಡ್ಬೇಕು ರೀ. ಪಂಚಾಯತಿ ಇಲೆಕ್ಷನ್ಗೆ 2 ಸಲ ಜನ ನಮ್ಮನ್ನು ಆಯ್ಕೆ ಮಾಡಿದಾರೆ. ಮುಂದೆ ಏನಾದರೂ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಜನ ಸ್ಪಂದಿಸಿದ್ರೆ ಅವಾಗ ಏನಾದರೂ ವಿಚಾರ ಮಾಡೋದು ಹೋಗ್ಬೇಕು ಅಂತ ಐತ್ರಿ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಮೊದಲ ಪಕ್ಷದಿಂದ ಅಂದ್ರೆ JDSನಿಂದನೇ ಹೋಗಿದ್ರಿ ನಾವು. ಈಗ ಇತ್ತಿತ್ತಲಾಗ BJP ಆಗಿದ್ದೀವಿ ಮೊದಲ. ಈಗ ಕಾಂಗ್ರೆಸ್, ನಮ್ಮ UB ಬಣಕಾರ್ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ನಾಗ ಅದಾವೆ. ನಮಗೆ ಯಾವುದು ಪಕ್ಷ ಒಳ್ಳೇದು ಅನ್ನಿಸ್ತೈತೆ ಆ ಪಕ್ಷದಿಂದ ಮುಂದೆ ಕಂಟೆಕ್ಟ್ ಮಾಡ್ಬೋದು ನಾವು. ಸರ್, ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವುದು? ಜೀವನದ ಸಂತೋಷಗಳಿಗೆ ಅಂದ್ರೆ ನಮಗೆ 2 ಸಲ ನಮ್ಮ 3 ಜನ ಆಯ್ಕೆ ಮಾಡಿಕೊಟ್ರಲ್ಲ ನಮ್ಮನ್ನು, ಅದೇ ನಮಗೆ ಸಂತೋಷದ ಗಳಿಗೆ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಮ್ಮ ಜೀವನದಲ್ಲಿ ನೋಡ್ರಿ, ಕುಡಿಯೋ ನೀರಿನ ಸಮಸ್ಯೆ ಇತ್ತು. ಕುಡಿಯೋ ನೀರಿನ ಸಮಸ್ಯೆ ಒಂದು ನಾವು 4-5 ಬೋರ್ ಹೊಡಿಸಿದ್ವಿ ನಾವು ಇದ್ದಾಗ. ಆಮೇಲೆ ಎಲ್ಲ ಶುದ್ಧ ನೀರಿನ ಘಟಕ ಮಾಡಿಸಿದ್ವಿ. ಮನೆಗಳು ಯಡಿಯೂರಪ್ಪರ ಮುಖ್ಯಮಂತ್ರಿ ಇದ್ದಾಗ ನಾವು ಮೆಂಬರ್ ಇದ್ವಿ. 150 ಮನೆ ಒಂದೇ ಸಲಕ್ಕೆ ಆಯ್ಕೆ ಮಾಡಿದ್ವಿ ನಮ್ಮ ಹಳ್ಳಿಯಲ್ಲಿ. ಶೌಚಾಲಯಗಳು ಸ್ವಂತ ನಾನು ಮೆಂಬರ್ ಇದ್ದಾಗ ಮನೆಗೆ ಹೋಗಿ ಒಂದು 50-60 ಶೌಚಾಲಯ ಕಟ್ಟಿಸಿದೆ. ಆಮೇಲೆ ಒಂದು ರೋಡು ಸಿಮೆಂಟ್ ರೋಡ್ ಇದ್ದಲ್ಲ ರೀ, ಎಲ್ಲವೂ ಸಿಮೆಂಟ್ ರೋಡ್ ಮಾಡಿಸಿದ್ವಿ ನಾವು. ಬಾಕ್ಸ್ ಚರಂಡಿ, ಸಿಮೆಂಟ್ ರೋಡು, NRG ಒಳಗೆ ಅವೆಲ್ಲ ಕೆಲಸ ಮಾಡಿಸಿದ್ರಿ. ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ಕೆಲಸ, ಆಮೇಲೆ ಒಡ್ಡುಗಳು, NRG ಕೆರೆ ಕೆಲಸ, ಅವೆಲ್ಲ ಭಾಳ ಮಾಡಿಸಿದ್ವಿ ನಮ್ಮ ಹೌದು. ರುದ್ರಭೂಮಿ ಸಮಸ್ಯೆನೂ ಇತ್ತು ರೀ. ರುದ್ರಭೂಮಿ ಇದ್ದಲ್ಲ ನಮಗೆ. ಆ ರುದ್ರಭೂಮಿ ಅಲ್ಲಿ ಇದ್ರಾಗ ಫಾರೆಸ್ಟ್ ಲ್ಯಾಂಡ್ನ್ಯಾಗ ಅಲ್ಲಿ ತಗೊಂಡು 4 ಎಕರೆ ಅದನ್ನು ಅಭಿವೃದ್ಧಿ ಮಾಡಿದೇವೆ ರೀ. ಹಾಲಿ ಸಮಸ್ಯೆ ನಾವು ಇದ್ದಾಗ ಭಾಳ ಬಗೆಹರಿಸೇವೆ ರೀ. ಮನೆಗಳು ಬರ್ತಾಯಿಲ್ಲ, ಜನತಾ ಮನೆ. ಅನುದಾನನ ಇಲ್ಲ ರೀ. ಈಗ ಅನುದಾನ ಏನೇ ಇಲ್ಲ ಈಗ ಈ ಸರ್ಕಾರ ಬಂದ್ಮೇಲೆ ಅನುದಾನನೇ ಇಲ್ಲ. ಇನ್ನು ಬೇಕಾದಷ್ಟು ಐತೆ ಕೆಲಸ ಮಾಡೋಕೆ. ಅದು ಅನುದಾನ ಬಂದ್ರೆ ಮಾಡ್ಬೋದು ರೀ ನಾವು. ಸರ್, ಏತ ನೀರಾವರಿ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆ ಇದೆಯಾ ನಿಮ್ಮ ಗ್ರಾಮದಲ್ಲಿ? ಏತ ನೀರಾವರಿ ಇಲ್ಲ ರೀ ನಮಗೆ, ಇಲ್ಲ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಜನ ನಮಗೆ ಮತ ಹಾಕ್ಸಿದ್ರಿ, ಕೈ ಮುಗಿದು ಜೋಡಿಸಿ ಧನ್ಯವಾದ ಹೇಳ್ತೇವ್ರಿ ಅವ್ರಿಗೆ. ಮತ್ತೆ ನಮಗೆ ಬೆಂಬಲ ಕೊಡಲಿ, ನಾವು ಮುಂದೆ ಕೆಲಸ ಮಾಡೋಂಗಾಗಲಿ ಅಂತಂದು ಅವರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಂತೀವಿ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ, ನಿಮಗೂ ಧನ್ಯವಾದಗಳು ಸರ್.